ಕೂಡ ವಂದಿಸ್ತಾ ತಮಗೂ ಕೂಡ ಸ್ವಾಗತ ಕೋರುತ್ತಾ, ಸ್ನೇಹಿತರೆ, ಇವತ್ತು ಒಂದು ಬಹಳ ಮಹತ್ವಾಕಾಂಕ್ಷಿ ಪ್ರಯೋಗ ನಡೆದಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು, ನಮ್ಮ ಭಾಗಕ್ಕೆ ವಿಶೇಷವಾಗಿ. ಇದಕ್ಕೆ ಕಾರಣೀಭೂತರಾದಂಥ ಇಬ್ಬರು ಪ್ರಮುಖ ವ್ಯಕ್ತಿಗಳು ಡಾಕ್ಟರ್ ಶರಣ್ ಪ್ರಕಾಶ್ ಅವರು ಮತ್ತು ನಮ್ಮ ಸಂಸದರಾದಂಥ ರಾಧಾಕೃಷ್ಣ ದೊಡ್ಡಮನಿ ಅವರು. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಇನ್ನು ಕೆಲವು ಸಚಿವರು ಕಲಬುರಗಿಗೆ ಬಂದು ಒಂದು ಬೃಹತ್ ಉದ್ಯೋಗ ಮೇಳವನ್ನು ನಾವು ಮಾಡಿದ್ವಿ. ಆ ಉದ್ಯೋಗ ಮೇಳದಲ್ಲಿ ನಮಗೆ ಆನ್ಲೈನ್ ರಿಜಿಸ್ಟ್ರೇಷನ್ ಆಗಿದ್ದು ನಮ್ಮ ಜಿಲ್ಲೆಯಿಂದ ಸುಮಾರು ದಯವಿಟ್ಟು ಕ್ಷಮಿಸಬೇಕು, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಿಂದ ಸುಮಾರು 20,000 ಚಿಲ್ಲರೆ ರಿಜಿಸ್ಟ್ರೇಷನ್ ಆನ್ಲೈನ್ ಆಗಿರೋದು. ಅವತ್ತಿನ ದಿನ ಪ್ರತ್ಯೇಕವಾಗಿ ಬಂದು ಭೇಟಿಯಾದವರು, ಅಲ್ಲಿ ಇಡೀ ದಿನ ನಾವು ಉದ್ಯೋಗ ಮೇಳ ನಡೆಸಿದಾಗ ಅಲ್ಲಿ ಬಂದು ಅರ್ಜಿ ಸಲ್ಲಿಸಿದವರು ಅಥವಾ ನೋಂದಣಿ ಮಾಡಿಕೊಂಡವರು 10,000 ಚಿಲ್ಲರೆ ಜನ. ಮಾನ್ಯ ಸಚಿವರು ಹೇಳಿದಂಗೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ನಮ್ಮ ಉದ್ಯೋಗ ಮೇಳದಲ್ಲಿ ಸ್ಟ್ರೈಕ್ ರೇಟು ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ಚೆನ್ನಾಗಿದೆ, ಆದರೆ ಸಾಲದು. ಯಾಕಂದರೆ ನಮ್ಮಲ್ಲಿ ಯುವಕರ ಜನಸಂಖ್ಯೆ ಹೆಚ್ಚಿದೆ ಮತ್ತು ನಮ್ಮ ಮಾನವ ಸಂಪನ್ಮೂಲ ಏನಿದೆ ಅದು ಬರೀ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಪ್ರಸಿದ್ಧ ಇಲ್ಲ, ವಿಶ್ವದಲ್ಲೇ ಪ್ರಸಿದ್ಧ ಇದೆ. ನಾವು ನಮ್ಮ ಪ್ರಾಮಾಣಿಕ ಪ್ರಯತ್ನ ಏನಿತ್ತು ಅಂದರೆ ನಮ್ಮ ಸರ್ಕಾರದ್ದು ಅಥವಾ ನಮ್ಮದು, ನಾವು ಬರೀ ಉದ್ಯೋಗ ಮೇಳವನ್ನು ಮಾಡಿ ಒಂದು ದೊಡ್ಡ ಶೋ ಪುಟಪ್ ಮಾಡಿ ಜನಸಂಖ್ಯೆ ಅಥವಾ ಏನು ತಲೆಗಳು ತೋರಿಸ್ಬಿಟ್ಟು ನಿಮಗೆ ನೋಡಿ ಇಷ್ಟು ಜನ ಬಂದಿದ್ರು ಅಂತ ಹೇಳೋದಲ್ಲ. ನಮ್ಮ ಜವಾಬ್ದಾರಿ ಅವರಿಗೆ ಉದ್ಯಮಶೀಲತೆ ಕೊಡೋದು ಮತ್ತು ಅವರಿಗೆ ಇನ್ ದ ಟ್ರೂ ಸೆನ್ಸ್ ಗೆಟ್ ದೆಮ್ ಎಂಪ್ಲಾಯ್ಮೆಂಟ್. ಪ್ರಸ್ತುತ ವಾತಾವರಣದಲ್ಲಿ ತಮಗೆಲ್ಲರೂ ಗೊತ್ತಿರೋ ಹಾಗೆ ಉದ್ಯೋಗ ಸೃಷ್ಟಿ ಮಾಡೋದು ಕಷ್ಟ ಇದೆ ಮತ್ತು ಉದ್ಯೋಗ ಸಿಗೋದು ಕಷ್ಟ ಇದೆ. ಆದರೆ ಒಂದು ಜವಾಬ್ದಾರಿಯುತ ಸರ್ಕಾರ ಆಗಿ ನಮ್ಮ ಜವಾಬ್ದಾರಿ ಏನಿದೆ, ಒಂದು ಕಡೆ ಉದ್ಯೋಗ ಸೃಷ್ಟಿ ಮಾಡೋದು ಮತ್ತು ನಮ್ಮ ಮಾನವ ಸಂಪನ್ಮೂಲಕ್ಕೆ ಉದ್ಯಮಶೀಲತೆ ನೀಡೋದು. ನಮ್ಮ ಇಂಟೆನ್ಷನ್ ಇದೆ, ನಮ್ಮ ಸರ್ಕಾರದ್ದು ಏನಿದೆ ಅಂದರೆ ಟು ಪ್ರೊವೈಡ್ ದ ಮೋಸ್ಟ್ ಎಂಪ್ಲಾಯಬಲ್ ಹ್ಯೂಮನ್ ರಿಸೋರ್ಸ್ ಫಾರ್ ದ ವರ್ಲ್ಡ್ ಫ್ರಮ್ ಕರ್ನಾಟಕ. ಅದಕ್ಕೋಸ್ಕರನೇ ನಾವು ನಮ್ಮ ಇಲಾಖೆ ಮತ್ತು ಕೌಶಲ್ಯ ಅಭಿವೃದ್ಧಿ ಇಲಾಖೆ, ಮಾಹಿತಿ ತಂತ್ರಜ್ಞಾನ ಮತ್ತು ಕೌಶಲ್ಯ ಅಭಿವೃದ್ಧಿ ಇಲಾಖೆ ಜಂಟಿ ಒಂದು ಪ್ರಯತ್ನದಿಂದ ನಿಪುಣ ಕರ್ನಾಟಕ ಅಂತ ಒಂದು ಯೋಜನೆಯನ್ನು ಮೊನ್ನೆ ನವೆಂಬರ್ನಲ್ಲಿ ಲಾಂಚ್ ಮಾಡಿದ್ವಿ. ಈ ನಿಪುಣ ಕರ್ನಾಟಕ ಯೋಜನೆಯಲ್ಲಿ ನಾವು ಹಿಂದಿನ ಥರ ಬರೀ ಅವ್ರದ್ದು ರೆಸ್ಯೂಮೆ ತೊಗೊಂಡು ಯಾವಾಗ ಅವಕಾಶ ಸಿಗುತ್ತೆ ಅವರಿಗೆ ಹೀಗೆ ಅವಕಾಶ ಇದೆ ನೀವು ಹೋಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಈ ಸರಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಪ್ರತಿಯೊಂದು ಇಂಡಿವಿಜುವಲ್ನ ಅಸೆಸ್ ಮಾಡ್ತಾ ಇದ್ದೀವಿ. ಈಗ ನಮ್ಮ ಉದ್ಯೋಗ ಮೇಳದಲ್ಲಿ ಏನು 10,000 ಜನ ಬಂದು ನೋಂದಣಿ ಮಾಡಿಕೊಂಡ್ರು ಪ್ರತ್ಯಕ್ಷವಾಗಿ ನೇರವಾಗಿ, ಅವ್ರದ ಎಲ್ಲ ಬಯೋಡೇಟಾವನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಕಳೆದ 2-3 ತಿಂಗಳಿಂದ ಮಾಡ್ತಾ ಇದ್ದೀವಿ. ಆ 10,000 ಜನದಲ್ಲಿ ನಾವು 2,500 ಜನರಿಗೆ ನಾವು ಸಪ್ರೇಟ್ ಮಾಡಿದ್ವಿ. ಸ್ಟೆಮ್ ಅಂತ ಏನು ಹೇಳ್ತೀವಿ ಅಂದರೆ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾಥ್. ಇವರಿಗೆ ಈ ಸ್ಟೂಡೆಂಟ್ಸಿಗೆ ನಾವು ಸಪ್ರೇಟ್ ಮಾಡಿದ್ವಿ. ಅಂದರೆ ಯಾರು BSc ಓದಿರ್ತಾರೆ, MSc ಓದಿರ್ತಾರೆ, ಇಂಜಿನಿಯರಿಂಗ್ ಓದಿರ್ತಾರೆ, ಅಥವಾ ಬೇರೆ ಬೇರೆ ರೀತಿಯಾದಲ್ಲಿ ಯಾವುದಾದ್ರೂ ಆ್ಯನಿಮೇಷನ್ ಮಾಡಿರ್ತಾರೆ, ಗ್ರಾಫಿಕ್ಸ್ ಮಾಡಿರ್ತಾರೆ, ಹೀಗೆ ಇತ್ಯಾದಿ ವಾಟ್ ಎವರ್ ಇಸ್ ದರ್, ಡಿಪ್ಲೊಮಾ ಇರ್ಬೋದು ಅಥವಾ ಡಿಗ್ರಿ ಇರ್ಬೋದು. ಸೊ 2,500 ಜನ ನಮ್ಮ ಕಲಬುರಗಿಯವರಿಗನ್ನ ಐಡೆಂಟಿಫೈ ನಾವು ಆ ಉದ್ಯೋಗ ಮೇಳದಲ್ಲಿ ಮಾಡಿದ್ದೀವಿ. ಅವ್ರದ್ದು ಸಂಪೂರ್ಣವಾದಂಥ ಬಯೋಡೇಟಾಗಳನ್ನು ನಾವು ನೋಡಿದಾಗ ನಮ್ಮ ಯುವಕರು ಯುವತಿಯರು 70%ಗಿಂತ ಹೆಚ್ಚು ಜನರು ಆಪ್ಟಿಟ್ಯೂಡ್ ಟೆಸ್ಟನ್ನು ಪಾಸ್ ಆಗಲಿಕ್ಕೆ ಸಾಧ್ಯ ಆಗಿಲ್ಲ. 65%ಗಿಂತ ಹೆಚ್ಚು ಯುವಕರು ಯುವತಿಯರು ಅವರಿಗೆ ಕಮ್ಯುನಿಕೇಷನ್ ಸ್ಕಿಲ್ಲಲ್ಲಿ ಅವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಅಂದರೆ ಏನು ತೋರಿಸ್ತದೆ ಅಂದರೆ ಯಾವುದೇ ನೀವು ಕಂಪನಿಗಳಿಗೆ ಅವ್ರಿಗೆ ಕಳಿಸಿದ್ರೂ ಕೂಡ ಫಸ್ಟ್ ರೌಂಡ್ ಆಫ್ ಇಂಟರ್ವ್ಯೂ ದೇ ಕೆನಾಟ್ ಪಾಸ್. ಅವರಲ್ಲಿ ಏನು ಮಾರ್ಕ್ಸ್ ಕೊರತೆ ಇಲ್ಲ, ಕಮ್ಯುನಿಕೇಷನ್ ಇರ್ಬೋದು, ಅಗತ್ಯ ಇರುವಂಥ ಸ್ಕಿಲ್ ಸೆಟ್ಸ್ ಇರ್ಬೋದು. ಈಗ ನಾವು ನಮ್ಮ ಕಾಲೇಜ್ನಲ್ಲಿ ಕಲಿಸೋದು ಯಾವುದೋ ನಮ್ಮ ಕಂಪ್ಯೂಟರ್ ಸೈನ್ಸ್ ಕಲಿಸ್ತೀವಿ, ಬಟ್ ಅದಕ್ಕೆ ಬೇಕಾಗಿರುವಂಥ ಕ್ರೆಡಿಟ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಮಿಷಿನ್ ಲರ್ನಿಂಗ್ ಇದಿರ್ಬೋದು,
ಬಯೋ ಇಂಜಿನಿಯರಿಂಗ್ ಇರ್ಬೋದು, ಬೇರೆ ಬೇರೆ ಏನೇನು ಇರ್ತದೆ ಅದನ್ನು ಅಂದರೆ ಯಾವ ಏನು ಉದ್ಯೋಗಕ್ಕೋಸ್ಕರ ನಮ್ಮ ಖಾಸಗಿ ವಲಯದಲ್ಲಿ ಇಂಡಸ್ಟ್ರಿಗೆ ಬೇಕಾಗಿರುತ್ತೆ ಅದಕ್ಕೆ ಟ್ರೈನಿಂಗ್ ಇರೋದಿಲ್ಲ. ಸೊ ಅದನ್ನು ಅನಾಲಿಸಿಸ್ ಮಾಡಲಿಕ್ಕೆ ಪ್ರಪ್ರಥಮ ಬಾರಿಗೆ ಇಡೀ ನನ್ನ ಪ್ರಕಾರ ದೇಶದಲ್ಲಿರ್ಬೋದು, ರಾಜ್ಯದಲ್ಲಿ ನಾವು ಇಂಥ ಒಂದು ಯೋಜನೆಯನ್ನು ತಂದು ಮಾನ್ಯ ರಾಧಾಕೃಷ್ಣ ದೊಡ್ಡಮನಿಯವರು, ಶರಣ್ ಪ್ರಕಾಶ್ ಅವರು ಕೂತ್ಕೊಂಡು ಇದನ್ನು ಚರ್ಚೆ ಮಾಡಿ ಕೆಲವು ಖಾಸಗಿ ಸಂಸ್ಥೆಗಳ ಜೊತೆ ಅವರು ಚರ್ಚೆ ನಡೆಸಿ ಆ ಖಾಸಗಿ ಸಂಸ್ಥೆಗಳಿಂದ ನಾವು ಮೊದಲನೇ ಬಾರಿಗೆ ಸೈಕೋಮೆಟ್ರಿಕ್ ಟೆಸ್ಟು, ಲಾಜಿಕಲ್ ಆ್ಯಂಡ್ ನ್ಯೂಮರಿಕಲ್ ಆಪ್ಟಿಟ್ಯೂಡ್ ಟೆಸ್ಟು, ಕಮ್ಯುನಿಕೇಷನ್ ಆ್ಯಂಡ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ, ಡಿಜಿಟಲ್ ಲಿಟ್ರಸಿ ಆ್ಯಂಡ್ ಸಾಫ್ಟ್ ಸ್ಕಿಲ್ಸ್ದು ಒಂದು ಡೀಟೇಲ್ಡ್ ಅನಾಲಿಸಿಸ್ ಮಾಡ್ತಾಯಿದ್ವಿ. ಈ ಡೀಟೇಲ್ಡ್ ಅನಾಲಿಸಿಸ್ ಮಾಡೋದ್ರಿಂದ ಏನಾಗುತ್ತೆ, ಆ ಯುವಕನ ಅಥವಾ ಯುವತಿಯ ಸ್ಟ್ರೆಂತ್ಸು ಮತ್ತು ವೀಕ್ನೆಸಸ್ ನಮ್ಗೆ ಗೊತ್ತಾಗುತ್ತೆ. ಅವರು ಜಾಬ್ ರೆಡಿ ಇದ್ದಾರಾ ಇಲ್ಲ, ಯಾವ ಇಂಡಸ್ಟ್ರಿಗೆ ಸೂಟ್ ಆಗ್ತಾರಾ ಇಲ್ಲ ಅಂತ ಗೊತ್ತಾಗುತ್ತೆ. ಈಗ ಉದಾಹರಣೆಗೆ ನನಗೆ ವೋಲ್ವೋ ಕಂಪನಿನಲ್ಲೋ ಮರ್ಸಿಡೀಸ್ ಬೆನ್ಸ್ ಕಂಪನಿನಲ್ಲೋ ಕೆಲಸ ಮಾಡಲಿಕ್ಕೆ ನನಗೆ ಇಷ್ಟ, ನಾನು ಆಟೋಮೇಟಿವ್ ಇಂಜಿನಿಯರಿಂಗ್ ಮಾಡಿದ್ದೀನಿ. ಆದರೆ ನನ್ನಲ್ಲಿ ಇರುವಂಥ ಸ್ಕಿಲ್ ಸೆಟ್ಸು ಮತ್ತು ಅವ್ರಿಗೆ ಬೇಕಾಗಿರುವಂಥ ಸ್ಕಿಲ್ ಸೆಟ್ಸಲ್ಲಿ ವ್ಯತ್ಯಾಸ ಇದೆ. ಸೊ ಅದನ್ನು ನಾವು ಅನಲೈಸ್ ಮಾಡಿ ಅವರಿಗೆ ಏನು ಬೇಕೋ ಆ ಸ್ಕಿಲ್ ಸೆಟ್ಸನ್ನು ನಾವು ಕೊಟ್ಟು ಬಹುಶಃ ಅವರಿಗೆ ಮರ್ಸಿಡೀಸ್ ಬೆನ್ಸ್ನಲ್ಲಿ ಉದ್ಯೋಗ ಸಿಗದೇ ಇರ್ಬೋದು, ಮಹೀಂದ್ರಾನಲ್ಲಿರ್ಬೋದು, ಟಾಟಾನಲ್ಲಿರ್ಬೋದು, ಸಿಗ್ಬೋದು. ಸೊ ನಾವು ನಾಟ್ ಓನ್ಲಿ ವಿ ಅನಲೈಸ್ ದೆಮ್ ಪರ್ಸ್ನಲಿ, ದೇರ್ ಪರ್ಸ್ನಾಲಿಟಿ, IQ, ಸೋಷಿಯಲ್ ಕೋಶೆಂಟ್, ಕಮ್ಯುನಿಕೇಷನ್ ಆ್ಯಂಡ್ ದೇರ್ ಎಜುಕೇಷನ್ ಪ್ರೊಫಿಷಿಯನ್ಸಿ ಆ್ಯಂಡ್ ಡಿಜಿಟಲ್ ಪ್ರೊಫಿಷಿಯನ್ಸಿ. ಅದಕ್ಕೆ ನಾವು ಏನು ಗ್ಯಾಪ್, ಕೊರತೆ ಏನಿದೆ ಅದನ್ನು ಹೇಗೆ ನೀಗಿಸ್ಬೋದು ಅಂತ ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಈಗ ನಾನು ಹೇಳ್ದಂಗೆ ಇದು ಒಂದು ನಿಪುಣ ಕರ್ನಾಟಕ ಯೋಜನೆ ಅಂದ್ಬಿಟ್ಟು ಒಂದು ಅಂಡರು ಸ್ಕಿಲ್ ಡೆವಲಪ್ಮೆಂಟ್ ಅವ್ರ ಜೊತೆ ಮಾಡ್ತಾ ಇದ್ದೀವಿ. ಈ ಟೆಸ್ಟ್ ಏನಂತ ಟೆಸ್ಟಿಗೆ ಏನಂತಾರೆ ಅಂದರೆ ಅಸೆಸ್ಮೆಂಟ್ ಲೆಡ್ ಹೋಲಿಸ್ಟಿಕ್ ಎಂಪ್ಲಾಯಬಿಲಿಟಿ ಡೆವಲಪ್ಮೆಂಟ್ ಮಾಡೆಲ್ ಅಂತ ನಾವು ಮಾಡ್ತಾ ಇದ್ದೀವಿ. ಸೊ ದಿಸ್ ವಿಲ್ ಡಯಾಗ್ನೈಸ್ ಆ್ಯಂಡ್ ಅಡ್ರೆಸ್ ಫೌಂಡೇಶನಲ್ ಸ್ಕಿಲ್ ಗ್ಯಾಪ್ಸ್, ಆಪ್ಟಿಟ್ಯೂಡ್, ಕಮ್ಯುನಿಕೇಷನ್, ಡಿಜಿಟಲ್ ಲಿಟ್ರಸಿ ಆ್ಯಂಡ್ ಬಿಹೇವಿಯರಲ್ ರೆಡಿನೆಸ್ ಅಂದ್ಬಿಟ್ಟು. ಸೊ ಇವೆಲ್ಲನೂ ಕೂಡ ನಾವು ಮಾಡಿದ್ಮೇಲೆ ಅವರಿಗೆ ನಾವು ಆ ಸ್ಕಿಲ್ ಗ್ಯಾಪ್ ರಿಪೋರ್ಟನ್ನು ಕೊಡ್ತೀವಿ. ನಾವು ಸುಮ್ಮನೆ ಈಗ ಇಂಡಿವಿಜುವಲಿಗೆ ಆ ವ್ಯಕ್ತಿಗೆ ನಾವು ಕರೆಸ್ಬಿಟ್ಟು ಟೆಸ್ಟ್ ತೊಗೊಂಡ್ಬಿಟ್ಟು ಕಳಿಸೋದಿಲ್ಲ. ಅವರಿಗೆ ಒಂದು ಸರಿಯಾದ ರೀತಿಯಾದಂಥ ಒಂದು ಸ್ಕಿಲ್ ಗ್ಯಾಪ್ ರಿಪೋರ್ಟನ್ನು ಕೊಟ್ಟು CIDP ಅಂತ ಅಂದರೆ ಕಸ್ಟಮೈಸ್ಡ್ CIDP ಅಂತ ಕಸ್ಟಮೈಸ್ಡ್ ಇಂಡಿವಿಜುವಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ನನಗೆ ಬೇಕಾಗಿರುವಂಥ ಕಸ್ಟಮೈಸ್ಡ್ ಪ್ರೋಗ್ರಾಮು. ನಾನು ಹೇಳ್ದಂಗೆ ನಾನು ಆಟೋಮೇಟಿವ್ ಇಂಜಿನಿಯರ್ ಇರ್ಬೋದು, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಇರ್ಬೋದು, MSc ಗ್ರ್ಯಾಜುಯೇಟ್ ಇರ್ಬೋದು, BSc ಗ್ರ್ಯಾಜುಯೇಟ್ ಇರ್ಬೋದು, ನನಗೇನು ಬೇಕಾಗಿದೆ ಅಂದ್ಬಿಟ್ಟು ಒಂದು ಕಸ್ಟಮೈಸ್ಡ್ ಪ್ಲ್ಯಾನನ್ನು ನಾವು ಮಾಡಿ ಅದಕ್ಕೆ ಸೂಕ್ತವಾದಂಥ ಕೆರಿಯರ್ ಆಪ್ಷನ್ಸ್ ಏನಿದೆ ಅದ್ರ ಪ್ರಕಾರ ನಾವು ಗೈಡ್ ಮಾಡ್ತೀವಿ. ಸೊ ಇದರಿಂದ ಏನಾಗುತ್ತೆ, ಒಬ್ಬ ಇಂಡಿವಿಜುವಲಿಗೆ ಅವರಿಗೆ ಜಾಬ್ ಪ್ರಿಪೇರ್ಡ್ನೆಸ್ ಬರುತ್ತೆ, ಅವರಿಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಹೆಚ್ಚಾಗುತ್ತೆ, ಮತ್ತು ಏನು ಫ್ಯೂಚರ್ ರೆಡಿ ಸ್ಕಿಲ್ಸ್ ಅಂತ ನಾವು ಏನು ಹೇಳ್ತೀವಿ, ಫ್ಯೂಚರ್ ರೆಡಿ ಸ್ಕಿಲ್ಸ್ ಅದಕ್ಕೂ ಕೂಡ ಅವಕಾಶ ಆಗುತ್ತೆ. ಮತ್ತು ನಾವು ಸುಮ್ಮನೆ ಒಂದು ಯಾವುದೋ ಒಂದು ಕಾಟಾಚಾರಕ್ಕೆ ಮಾಡ್ತಾ ಇರುವಂಥ ಕಾರ್ಯಕ್ರಮ ಆಗೋದಿಲ್ಲ. ಇದರಲ್ಲಿ ಪ್ಲೇಸ್ಮೆಂಟು ನಾವು ಕಡ್ಡಾಯವಾಗಿ 70% ಮಾಡಲೇಬೇಕು ಅಂದ್ಬಿಟ್ಟು ನಮ್ಮ ನಿಯಮಾವಳಿಗಳಲ್ಲಿ ನಾವು ಮಾಡ್ಕೊಂಡಿದ್ದೀವಿ. ಅಂದರೆ ಇವತ್ತು ಏನಾಗುತ್ತೆ ಅಂದರೆ ಇವತ್ತು ಅವರ ಅಸೆಸ್ಮೆಂಟ್ ಬಂದಾದಮೇಲೆ ಅವರಿಗೆ ತರಬೇತಿ ನೀಡಾದಮೇಲೆ ಯಾವ ಕಂಪನಿಗಳಿಗೆ ಅವ್ರು ಎಲಿಜಿಬಲ್ ಇದ್ದಾರೆ ಅಲ್ಲಿ ನಾವು ಕಳಿಸಿ ಅವರಿಗೆ ಇಂಟರ್ವ್ಯೂ ಹೇಗೆ ಪಾಸ್ ಮಾಡೋದು, ಏನು ಮಾಡೋದು ಅಂತ ಕೂಡ ನಾವೇ ಅವರಿಗೆ ಗೈಡ್ ಮಾಡ್ತೀವಿ. ಸೊ ಇದರಲ್ಲಿ ಆಲ್ಮೋಸ್ಟ್ 70% ಪ್ಲೇಸ್ಮೆಂಟ್ ಆಗಬೇಕು ಅಂದ್ಬಿಟ್ಟು ನಾವು ಕಡ್ಡಾಯವಾಗಿ ನಾವು ಮಾಡಿದ್ದೇವೆ. ಇದಕ್ಕೆ ಕರಿಕ್ಯುಲಮ್ ಏನಿದೆ, ಯಾರು ಇದಕ್ಕೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ತಾರೆ ಅಂದರೆ ಇಂಡಸ್ಟ್ರಿದವರೇ ಮಾಡ್ತಾರೆ. ಈಗ ನಾನು ಉದಾಹರಣೆ ಮರ್ಸಿಡೀಸ್ ಬೆನ್ಸು ಮತ್ತು ಟಾಟಾ, ಮಹೀಂದ್ರಾ ಅಂತ ನಾನು ಹೇಳಿದಾಗ ಅದು ಅವ್ರಿಗೆ ಬೇಕಾಗಿರುವಂಥ ಸ್ಕಿಲ್ ಸೆಟ್ಸ್ ಯಾರು ಕೊಡ್ತಾ ಇದ್ದಾರೆ ನಮಗೆ ಅಂದರೆ, ತರಬೇತಿ ಯಾರು ಕೊಡ್ತಾ ಇದ್ದಾರೆ ಅಂದರೆ ಇದೇ ಖಾಸಗಿ ಕಂಪನಿ ಅಥವಾ ಇದೇ ಇಂಡಸ್ಟ್ರಿ ಡ್ರಿವನ್ ಸ್ಕಿಲ್ ಸೆಟ್ಸ್ ಏನಿದೆ ಅವರೇ ಟ್ರೈನಿಂಗ್ ಕೊಡ್ತಾರೆ. ಅದಕ್ಕೆ ಸಪ್ರೇಟಾಗಿ ನಾವು CSR ಇಂದ ಇರ್ಬೋದು, ಕಾರ್ಪೊರೇಟ್ ಡೆವಲಪ್ಮೆಂಟ್ ಫಂಡಿಂದ ಇರ್ಬೋದು, ಅಥವಾ ಶರಣ್ ಪ್ರಕಾಶ್ ಅವರ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಯಿಂದ ಇರ್ಬೋದು, ನಾವು ಅದನ್ನು ಕೊಡ್ತಾ ಇದ್ದೀವಿ. ಸೊ ಇದಕ್ಕೆ ಮೊದಲೇ ಬಾರಿಗೆ ನಾವು ಇದು ಮಾಡ್ತಾ ಇರೋದ್ರಿಂದ ಪ್ರಾಯೋಗಿಕವಾಗಿ 2500 ಜನರಿಗೆ ಮಾತ್ರ ನಾವು ಇದು ಮಾಡ್ತಾ ಇದ್ದೀವಿ. ಆದ್ಯತೆ ಯಾರಿಗೆ ಕೊಡ್ತಾ ಇದ್ದೀವಿ, ಯಾರು ನಮ್ಮ ಉದ್ಯೋಗ ಮೇಳದಲ್ಲಿ ಬಂದು ನೋಂದಾಯಿಸಿದ್ದಾರೆ ಫಸ್ಟ್ ರೈಟ್ ಆಫ್ ರಿಫ್ಯೂಸಲ್ ಅವರಿಗೆ. ಅಕಸ್ಮಾತ್ ಅಲ್ಲಿಂದ ಒಂದು 500 ಜನ 600 ಜನ ಬಂದಿಲ್ಲ ಅಂದರೆ
ಬೇರೆ ಯಾರು ನೆಕ್ಸ್ಟ್ ಬ್ಯಾಚ್ ಯಾರು ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ನಲ್ಲಿ ಯಾರು ನೋಂದಾಯಿಸಿದ್ದಾರೆ ಅವರಿಗೆ ನಾವು ಅವಕಾಶವನ್ನು ನಾವು ಕಲ್ಪಿಸ್ಕೊಡ್ತೀವಿ. ಇದನ್ನು ನಾವು ರಿಜಿಸ್ಟ್ರೇಷನನ್ನು ನಾಳೆ ಇವತ್ತಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಜುಲೈ 29 11 o'clock ಇದು ರಿಜಿಸ್ಟ್ರೇಷನ್ ಓಪನ್ ಇದೆ. ಇಟ್ ವಿಲ್ ಕ್ಲೋಸ್ ಆನ್ August 7 11:59 PM. ಸೊ ಫ್ರಮ್ ಟುಡೇ 11 AM ಟು August 7 11:59 PM ಇದೆ. ಒಂದು URL ನಿಮ್ಮ ಪ್ರೆಸ್ ನೋಟ್ನಲ್ಲಿ ಕೊಡ್ತೀವಿ, ದಯವಿಟ್ಟು ಅದನ್ನು ಪ್ರಕಟಿಸಬೇಕಂತ ಮನವಿ. ಅದ್ರ ಜೊತೆ ಒಂದು 2D ಒಂದು QR ಕೋಡ್ ಕೂಡ ಇದೆ, ಅದನ್ನು ಕೂಡ ನೀವು ಪ್ರಕಟಿಸಿದ್ರೆ ನಮಗೆ ಅನುಕೂಲ ಆಗುತ್ತೆ ಅಂತ, ಜನರಿಗೆ ಅನುಕೂಲ ಆಗುತ್ತೆ ಅಂತ ತಮ್ಮ ಹತ್ರ ಮನವಿ ಮಾಡ್ಕೋತಾ ಇದ್ದೀನಿ. ಆ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ನೇರವಾಗಿ ತಮಗೆ ರಿಜಿಸ್ಟ್ರೇಷನ್ಗೆ ಹೋಗುತ್ತೆ. ಮತ್ತು ವಿಶೇಷವಾಗಿ ಅವತ್ತಿನ ದಿನ ಈ ಟೆಸ್ಟ್ ಏನು ಎಲ್ಲರಿಗೆ ಹಾಲ್ ಟಿಕೆಟ್ ಸಿಗೋದು, ನೀವು ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ August 7 ಮತ್ತು 8 ಒಳಗಡೆ ಹಾಲ್ ಟಿಕೆಟ್ ಅಂದರೆ ಪ್ರವೇಶ ಪತ್ರಗಳನ್ನು ತಮಗೆ SMS ಮೂಲಕ ಅಥವಾ ವಾಟ್ಸಪ್ ಮೂಲಕ ಅಥವಾ ಇಮೇಲ್ ಮೂಲಕ ನಮ್ಮ ಕ್ಯಾಂಡಿಡೇಟ್ಸಿಗೆ ಸಿಗುತ್ತೆ. ಅಸೆಸ್ಮೆಂಟ್ಸ್ ವಿಲ್ ಬಿ ಇಟ್ಸ್ ಎನ್ ಆನ್ಲೈನ್ ಟೆಸ್ಟ್. ಸೊ ಅದಕ್ಕೋಸ್ಕರ ಈಗಾಗಲೇ ಶೆಟ್ಟಿ ಕಾಲೇಜ್ ಅವರು ಒಪ್ಕೊಂಡಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಎಲ್ಲಿ ಬಂದಿಲ್ವ, ಯಾಕೆ ಅಲ್ಲಿ ಕೂತಿದ್ದೀರಪ್ಪ, ಅವ್ರಿಗೆ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಯಾಕಂದರೆ ಅವರ ಒಂದು ಸಹಯೋಗದಿಂದ, PDA ಕಾಲೇಜರ ಸಹಯೋಗದಿಂದ ಇವತ್ತು ಇದು ಆಗ್ತಾ ಇದೆ. ಯಾಕಂದರೆ ಅವರು ಸುಮಾರು 2,500 ಜನರಿಗೆ ಅವರ ಇನ್ಫ್ರಾಸ್ಟ್ರಕ್ಚರನ್ನು ಕೊಡ್ತಾ ಇದ್ದಾರೆ ಉಚಿತವಾಗಿ ನಮ್ಮ ಭಾಗದ ಯುವಕರಿಗೆ. ಸೊ ಅವ್ರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತಾ, ಇದು 1.5 hour ಟೆಸ್ಟ್ ಇರ್ತದೆ, 90 minutes ಟೆಸ್ಟ್ ಇರುತ್ತೆ ಇದು. ಸೊ ಫಸ್ಟ್ ಸ್ಲಾಟ್ ಓಪನ್ಸ್ ಅಟ್ 10 AM to 11:30 AM, second slot 12 PM to 1:30 PM, third slot 2:30 PM to 4 PM, fourth slot 4:30 PM to 6 PM. ಸೊ ದಿನಕ್ಕೆ 4 ಸ್ಲಾಟು, ಪ್ರತಿಯೊಂದು ಬ್ಯಾಚ್ನಲ್ಲೂ 500 ಜನ ಮ್ಯಾಕ್ಸಿಮಮ್ ಕೆಪಾಸಿಟಿ ಇರುತ್ತೆ. ಸೊ 2,500 ಜನರಿಗೆ ನಾವು 1.5 ದಿನ 2 ದಿನದಲ್ಲಿ ನಾವು ಮುಗಿಸ್ತೀವಿ. ಅದಕ್ಕಿಂತ ಹೆಚ್ಚು ಬಂದರೆ ಶರಣ್ ಪ್ರಕಾಶ್ ಸಾಹೇಬ್ರು ಮನಸ್ಸು ಮಾಡಿದ್ರೆ ಅದನ್ನು ಮಾಡ್ಬೋದು ನಾವು. ಸೊ ಅದನ್ನು ಕೂಡ ರಿಜಿಸ್ಟ್ರೇಷನ್ ಲಿಸ್ಟ್ ಹಾಕೊಂಡು ನೋಡಿಬಿಟ್ಟು ವಿ ವಿಲ್ ಡೂ ದ್ಯಾಟ್ ಆಲ್ಸೋ. ಸೊ ಅದರಿಂದ ಆದರೆ ರಿಪೋರ್ಟಿಂಗ್ ಟೈಮು 9 AM ಶಾರ್ಪ್ ಫಾರ್ ದ ಫಸ್ಟ್ ಬ್ಯಾಚ್. ಸೊ ಅದಕ್ಕೆ ಅದೆಲ್ಲ ಮತ್ತೊಮ್ಮೆ ತಮಗೆ 7ನೇ ತಾರೀಕು ನಾವು ಭೇಟಿಯಾದಾಗ ಸಂಪೂರ್ಣ ಮಾಹಿತಿ ನೀಡ್ತೀವಿ. ಆದರೆ ಇದು ಒಂದು ವಿನೂತನವಾದಂಥ ಕಾರ್ಯಕ್ರಮ. ಮೊದಲನೇ ಬಾರಿಗೆ ನಾವು ಏನು ನಮ್ಮ ಕೌಶಲ್ಯ ಅಭಿವೃದ್ಧಿ ಡಿಪಾರ್ಟ್ಮೆಂಟಿಂದ ಮತ್ತು ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಇಲಾಖೆಯಿಂದ ಹಾಗೂ ಒಂದು ನಮ್ಮ ರಾಧಾಕೃಷ್ಣ ದೊಡ್ಡಮನಿಯವರ ಒಂದು ಇಂಟರ್ವೆನ್ಷನಿಂದ ಇದು ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಭಾಗದ ಯುವಕರಿಗಾಗಿದೆ. ಇದು ಯಶಸ್ಸನ್ನು ಕಂಡ್ರೆ ಇದನ್ನು ನಾವು 100% ಇದನ್ನು ಮುಂದುವರಿಸ್ತೀವಿ. ಯಾಕಂದರೆ ನಮ್ಮ ಭಾಗದ ಯುವಕರಿಗೆ ನಾವು ಅವರಿಗೆ ಉದ್ಯಮಶೀಲತೆ ನೀಡೋದು ಭಾಳ ಪ್ರಮುಖವಾಗಿದೆ. ಬರೀ ಉದ್ಯೋಗ ಮೇಳ ಮಾಡೋದ್ರಿಂದನೇ ನಾವು ಉದ್ಯೋಗ ಕಲ್ಪಿಸ್ಕೊಡ್ಲಿಕ್ಕಾಗೋದಿಲ್ಲ. ನಿರಂತರವಾಗಿ ನಾವು ಪ್ರಾಮಾಣಿಕವಾಗಿ ಫಾಲೋ ಅಪ್ ಮಾಡಿ, ಅವ್ರದ್ದು ಅಸೆಸ್ಮೆಂಟ್ ಮಾಡಿ, ಅವ್ರಿಗೆ ಬೇಕಾಗಿರುವಂಥ ತರಬೇತಿಯನ್ನು ನೀಡಿ, ಅದು ಎಷ್ಟೇ ಖರ್ಚಾದರೂ ಕೂಡ ಆ ಖರ್ಚನ್ನು ನಾವು ಸರ್ಕಾರದಿಂದ ಭರಿಸ್ತೀವಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಈ ಪ್ರಾಮಾಣಿಕ ಪ್ರಯತ್ನಕ್ಕೆ ತಮ್ಮದೆಲ್ಲದು ಸಹಕಾರ ಕೂಡ ನಾನು ಕೋರ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವಾಗ ಈ ಒಂದು QR ಕೋಡನ್ನು ನಾವು ಬಿಡುಗಡೆ ಮಾಡ್ತೇವೆ. ದಯವಿಟ್ಟು ಇದನ್ನು ಕೂಡ ತಾವು ಪ್ರಸಾರ ಮಾಡಬೇಕು ಅಂತ ಪ್ರಚಾರ ಮಾಡಬೇಕು ಅಂತ ತಮ್ಮಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಧನ್ಯವಾದಗಳು. ಕೇತಕಿ ಡೆವಲಪರ್ಸ್, ನಿಮ್ಮ ಕನಸಿನ ಮನೆಗಾಗಿ ಜಾಗ ಹುಡುಕ್ತಿದ್ದೀರಾ? ಕಲಬುರಗಿ ನಗರದಲ್ಲಿ ಕೇತಕಿ ಡೆವಲಪರ್ಸ್ನಿಂದ ಅತಿ ಉತ್ತಮವಾದ ಕೊಡುಗೆ. ಕಲಬುರಗಿ ಕೆಸರಟಗಿ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಹತ್ತಿರ ಹಾಗೂ ಕಣತಾಳ ಗ್ರಾಮದ ಹತ್ತಿರ GDA ಅಪ್ರೂವ್ಡ್ ಆಗಿರುವ ಫ್ಲಾಟ್ಗಳು ಹಾಗೂ 80% ಬ್ಯಾಂಕ್ನಿಂದ ಲೋನ್ ಅಪ್ರೂವ್ಡ್ ಮಾಡಿಸಿಕೊಡಲಾಗುವುದು. SL ಎನ್ಕ್ಲೇವ್, NA ಟೌನ್ ಪ್ಲಾನಿಂಗ್, ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ. ಸಣ್ಣೂರು ಕ್ರಾಸ್ ಹತ್ತಿರ ಫ್ಲಾಟ್ಗಳು ಲಭ್ಯವಿದೆ. ನವನಗರ ಚಂದಾಪುರದಲ್ಲಿ ಕೂಡ ಫ್ಲಾಟ್ಗಳು ಲಭ್ಯವಿದೆ. ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ.
10 ಎಕರೆ ಜಾಗದಲ್ಲಿ ಬಹುದೊಡ್ಡ ಪ್ರಾಜೆಕ್ಟ್ ಇದಾಗಿದ್ದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಗಾಂಧಿ ವೃತ್ತದ ಹತ್ತಿರ ವೀರೇಂದ್ರ ಪಾಟೀಲ್ ಬಡಾವಣೆ ಚಂದಾಪುರದಲ್ಲಿ ಫ್ಲಾಟ್ಗಳು ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಕೇತಕಿ ಡೆವಲಪರ್ಸ್ ಕುಪಾವ್ ಫ್ಲಾಟ್ ಈಶ್ವರ್ ಮಂದಿರ ಎದುರುಗಡೆ ಕಲಬುರಗಿ ಕಚೇರಿಗೆ ಭೇಟಿ ನೀಡಿ. ಸಂಪರ್ಕಿಸಬಹುದಾದ ಮೊಬೈಲ್ ನಂಬರ್ 9480148184 9480148184. ಕಲಬುರಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್. ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್. ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್ ಮಾರ್ಬಲ್ಸ್ ಮಾರಾಟ. ಸೋಮನಿ ರಾಕ್ ಸಿರಾಮಿಕ್ಸ್ ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ. ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ, ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ. ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್, ಎಕ್ಸ್ಕ್ಲೂಸಿವ್ ಶೋರೂಮ್, ನಾಗರಹಳ್ಳಿ ಕ್ರಾಸ್, ರಿಂಗ್ ರೋಡ್ ಹತ್ತಿರ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008249111 9742679975.